ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಸ್ನೇಹಿತರೆ ನೋಡಿ, ಇವತ್ತು ಒಂದು NWKRTCದು ಮತ್ತೊಂದು ಹೊಸ ಅಪ್ಡೇಟ್ ಬಂದಿದೆ. ಓಕೆನಾ? ಸೊ ಒಂದು ಖುಷಿ ವಿಚಾರನೂ ಬಂದಿದೆ, ಇನ್ನೊಂದು ಶಾಕಿಂಗ್ ವಿಚಾರನೂ ಕೂಡ ಬಂದಿದೆ. ಏನಪ್ಪ ಅಂತಂದರೆ, ಈ NWKRTC ಸ್ನೇಹಿತರೆ ಇವಾಗ ಆಲ್ರೆಡಿ HKನವ್ರದ್ದು ಹುಮ್ನಾಬಾದಲ್ಲಿ ತೊಗೋತಾ ಇದ್ದಾರೆ, ಮತ್ತು ನಾನ್ HKನವ್ರಿಗೆ ಈ ಕಡೆ ಬೇರೆಯವ್ರಿಗೆಲ್ಲನೂ ಕೂಡ ಹುಬ್ಳಿಯಲ್ಲಿ ತೊಗೋತಾ ಇದ್ದಾರೆ. ಇದೇ ಮಾರ್ಚ್ 1ನೇ ತಾರೀಕಿಂದ ಯಾರ್ಯಾರು ಮಿಕ್ಕಿರುವಂಥ ಅಭ್ಯರ್ಥಿಗಳು ಯಾರ್ಯಾರಿದ್ದಾರೆ ಎಲ್ಲರಿಗೂ ಕೂಡ ಕರೆಪತ್ರ ಡೌನ್ಲೋಡ್ ಆಗ್ತಾ ಇದೆ. ಕೆಲವೊಂದು ಅಭ್ಯರ್ಥಿಗಳಿಗೆ ಹುಮ್ನಾಬಾದ್ನವ್ರಿಗೆ ಇವತ್ತು ಅಪ್ಡೇಟ್ ಮಾಡಿದಾರಂತೆ. ಅಂದರೆ ಹುಮ್ನಾಬಾದ್ ಯಾರ್ಯಾರಿಗೆ ಟ್ರ್ಯಾಕ್ ಅನೌನ್ಸ್ ಆಗಿದೆಯಲ್ವಾ ಅವ್ರಿಗೆ ಇವತ್ತು ಎಲ್ಲರಿಗೂ ಕೂಡ ಕರೆಪತ್ರ ಡೌನ್ಲೋಡ್ ಆಗ್ತಿದೆ. ಹುಬ್ಳಿ ಟ್ರ್ಯಾಕ್ದು ಕೂಡ ಇವತ್ತು ನಾಳೆ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಹುಬ್ಳಿದು ಕೂಡ ಮಾರ್ಚ್ 1ನೇ ತಾರೀಕಿಂದ ಎಲ್ಲ ಅಭ್ಯರ್ಥಿಗಳಿಗೂ ಒಂದೇ ಸತಿ ನಾವು ಡಿವೈಡ್ ಮಾಡ್ತಾ ಇದ್ದೀವಿ. ಒಂದೇ ಸತಿ ಏನು ಅಪ್ಲಿಕೇಶನ್ ಕೊನೆಯವರೆಗೂ ಏನು ನಂಬರ್ಗಳಿದಾವೆ ನೋಡಿ, ಆ ನಂಬರ್ಗಳು ಎಲ್ಲಾನು ಕೂಡ ಮಾರ್ಚ್ 1ನೇ ತಾರೀಕಿಂದ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಕರೆಪತ್ರ ಡೌನ್ಲೋಡ್ ಆಗುತ್ತೆ. ಹಾಗೆ ಅವ್ರಿಗೂ ಮೆಸೇಜು ಕೂಡ ಬರುತ್ತೆ, ಮತ್ತೆ ಟ್ರ್ಯಾಕು ಕೂಡ ಯಾವುದು ಅಂತ ಡಿಸೈಡ್ ಆಗಿ ನಿಮಗೆ ಕರೆಪತ್ರದಲ್ಲೂ ಕೂಡ ಒಂದು ಮೆಸೇಜಲ್ಲಿ ಬರುತ್ತೆ. ನಿಮಗೆ ಕರೆಪತ್ರದಲ್ಲೂ ಕೂಡ ನಿಮಗೆ ಟ್ರ್ಯಾಕ್ ಯಾವುದು ಅಂತ ಮೆನ್ಷನ್ ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನೋಡಿ, ಇನ್ನು ಅಂದರೆ ನಾಳೆ ಅಥವಾ ಇವತ್ತು ನಾಳೆ 2 ದಿವಸ ಒಳಗಡೆ ಎಲ್ಲ ಅಭ್ಯರ್ಥಿಗಳಿಗೂ NWKRTC ಯಾರು ಡಿಗೆ ಅಪ್ಲಿಕೇಶನ್ ಹಾಕಿ ಕಾಯ್ತಾ ಇದ್ರಲ್ವಾ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಅಷ್ಟೇ ಮಾರ್ಚ್ 1ನೇ ತಾರೀಕಿಂದ ಕಂಪ್ಲೀಟ್ ಆಗಿ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಕರೆಪತ್ರಗಳು ಡೌನ್ಲೋಡ್ ಆಗುತ್ತೆ. ಹಾಗೆ ಟ್ರ್ಯಾಕು ಕೂಡ ಅನೌನ್ಸ್ ಆಗ್ತಾ ಇದೆ. ಕೆಲವೊಂದು ಅಭ್ಯರ್ಥಿಗಳಿಗೆ ಇವತ್ತಿಂದ ಹುಮ್ನಾಬಾದ್ ಟ್ರ್ಯಾಕ್ ಅನೌನ್ಸ್ ಆದವ್ರಿಗೆ ಇವತ್ತು ಕರೆಪತ್ರ ಡೌನ್ಲೋಡ್ ಆಗಿದೆ. ಸೊ ಹುಬ್ಳಿದು ನಾಳೆ ಅಥವಾ ನಾಡಿದ್ದು ಅಪ್ಡೇಟ್ ಮಾಡ್ತಾ ಇದ್ದೀವಿ. ನಾಳೆ ಮಿಕ್ಕಿರುವಂಥ ಅಭ್ಯರ್ಥಿಗಳಿಗೆ ಯಾರ್ದು ಕರೆಪತ್ರ ಡೌನ್ಲೋಡ್ ಆಗ್ತಾ ಇಲ್ವಲ್ಲ ಆ ಅಭ್ಯರ್ಥಿಗಳಿಗೆ ಹುಬ್ಳಿ ಟ್ರ್ಯಾಕು ಕೂಡ ಡೇಟು ಅನೌನ್ಸ್ ಆಗುವಂಥ ಸಾಧ್ಯತೆ ಇದೆ. ಯಾವ ಡಿಸ್ಟಿಕ್ನವ್ರಿಗೆ ಎಲ್ಲೆಲ್ಲಿಗೆ ಡಿವೈಡ್ ಮಾಡಿದ್ದಾರೆ ಅಂತ ಅದ್ರ ಬಗ್ಗೆ ಕಂಪ್ಲೀಟ್ ಅವ್ರ ಮಾಹಿತಿ ಕೊಟ್ಟಿಲ್ಲ ಒಡೆಯರ್ ಸರ್. ಬಟ್ ಒಡೆಯರ್ ಸರ್ ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ನಾವು ಕಂಪ್ಲೀಟ್ ಆಗಿ ಎಲ್ಲರಿಗೂ ಒಂದೇ ಸತಿ ಡೇಟ್ ಬಿಡ್ತಾ ಇದ್ದೀವಿ. ಹುಮ್ನಾಬಾದ್ ಅಭ್ಯರ್ಥಿಗಳಿಗೆ ಕೆಲವೊಬ್ಬರಿಗೆ ಹುಮ್ನಾಬಾದ್ ಏನು ನಾವು ಡಿವೈಡ್ ಮಾಡಿದ್ದೀವಲ್ಲ, ಸೊ ಕೆಲವೊಂದು ಡಿವೈಡ್ ಮಾಡಿರುವಂಥ ಅಭ್ಯರ್ಥಿಗಳಿಗೆ ಹುಮ್ನಾಬಾದು ಇವತ್ತು ನಾವು ಕರೆಪತ್ರ ಅಪ್ಡೇಟ್ ಮಾಡಿದ್ದೀವಿ. ಹುಬ್ಳಿಗೆ ಏನು ಹಾಕಿದ್ದೀವಲ್ಲ ಕೆಲವೊಂದು ಅಭ್ಯರ್ಥಿಗಳಿಗೆ ಅವ್ರಿಗೆ ನಾಳೆ ಅಥವಾ ನಾಡಿದ್ದು 2 ದಿವಸದಲ್ಲಿ ಅವ್ರಿಗೂ ಕೂಡ ಕರೆಪತ್ರ ಡೌನ್ಲೋಡ್ ಆಗುತ್ತಂತೆ. ಸೊ ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ಹೇಳ್ತಿದ್ರಲ್ಲ, ಇಲ್ಲ ನಂದು ಅಪ್ಲಿಕೇಶನ್ ಬರ್ತಾ ಇಲ್ಲ, ನಂದು ಡೌನ್ಲೋಡ್ ಆಗ್ತಿಲ್ಲ ಅಂತ ಅಂತಿದ್ರಲ್ಲ, ಸೊ ಇನ್ನೊಂದು 2-3 ದಿವಸದಲ್ಲೇ ಕಂಪ್ಲೀಟ್ ಆಗಿ NWKRTC ಡಿಗ್ ಅಪ್ಲಿಕೇಶನ್ ಹಾಕಿ ಕಾಯ್ತಿರುವಂಥ ಅಭ್ಯರ್ಥಿಗಳಿಗೆ ಕಂಪ್ಲೀಟ್ ಆಗಿ ಇನ್ನು 2 ದಿವಸದಲ್ಲಿ ನಿಮ್ಮದು ಹುಮ್ನಾಬಾದ್ ಟ್ರ್ಯಾಕ ಅಥವಾ ಹುಬ್ಳಿ ಟ್ರ್ಯಾಕ ಯಾವುದೋ ಒಂದು ಗೊತ್ತಾಗುತ್ತೆ ನಿಮಗೆ 100%. ನೀವು HK ಭಾಗದವ್ರಿಗಂತೂ ಇವಾಗ ಮಾರ್ಚ್ 1ನೇ ತಾರೀಕು ಅಷ್ಟೊತ್ತಿಗೆ ಮುಗಿದೋಗುತ್ತಲ್ವಾ, ಮುಗಿದೋದ್ಮೇಲೆ ಅದರ ಕಂಟಿನ್ಯೂ ಬೇರೆ ಡಿಸ್ಟಿಕ್ ಅಭ್ಯರ್ಥಿಗಳು ಏನಿದಾರಲ್ಲ HK ಬಿಟ್ಟು ನಾನ್ HK ಅಭ್ಯರ್ಥಿಗಳು ಅವ್ರಿಗೆಲ್ಲನೂ ಕೂಡ ಯಾವ ಕಡೆಗೆ ಬೇಕಾದ್ರೆ ಹಾಕ್ಬೋದು. ಕೆಲವೊಬ್ಬರಿಗೆ ತುಮಕೂರವ್ರಿಗೆ ಇವಾಗ ಆಲ್ರೆಡಿ ಹುಮ್ನಾಬಾದ್ ಟ್ರ್ಯಾಕ್ದು ಕರೆಪತ್ರ ಕೂಡ ಡೌನ್ಲೋಡ್ ಆಗಿದೆ. ಎಲ್ಲ ಒಂಥರ ಮಿಕ್ಸ್ ಆಗಿ ಮಾಡ್ತಾ ಇದ್ದಾರೆ, ಯಾವ ಥರ ಅವರು ಡಿವೈಡ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಸೊ ಒಟ್ಟಿನಲ್ಲಿ ಕೆಲವೊಂದು ಅಭ್ಯರ್ಥಿಗಳಿಗೆ ಹುಮ್ನಾಬಾದ್ಗೆ ಟ್ರಾನ್ಸ್ಫರ್ ಆಗ್ಬೋದು ಕರೆಪತ್ರ, ಕೆಲವೊಂದು ಅಭ್ಯರ್ಥಿಗಳಿಗೆ ಹುಬ್ಳಿ ಬರ್ಬೋದು. ಇನ್ನು 2 ದಿವಸದಲ್ಲಿ ಕಂಪ್ಲೀಟ್ ಆಗಿ ಎಲ್ಲರಿಗೂ ಅಷ್ಟೇ, ಪ್ರತಿಯೊಂದು ಅಭ್ಯರ್ಥಿಗೂ ಅಷ್ಟೇ ಇನ್ನು 2 ದಿವಸ ತಾಳ್ಮೆಯಿಂದ ಇರಿ. 2 ದಿವಸದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ನಿಮ್ಮ ಡೇಟ್ ಆಫ್ ಬರ್ತು ಅಪ್ಲಿಕೇಶನ್ ನಂಬರ್ ಹಾಕ್ಕೊಳ್ಳಿ. ಹಾಕೊಂಡಿದ ತಕ್ಷಣ ನಿಮಗೆ ಹುಮ್ನಾಬಾದ್ಗೆ ಹಾಕಿದಾರಾ ಅಥವಾ ಹುಬ್ಳಿಗೆ ಹಾಕಿದಾರಾ ಗೊತ್ತಾಗುತ್ತೆ. ಇನ್ನು 2 ದಿವಸದಲ್ಲಿ ನಿಮ್ಮದು ಕಂಪ್ಲೀಟ್ ಆಗಿ ಅಪ್ಡೇಟ್ ಆಗುತ್ತೆ. 100% ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಕರೆಪತ್ರ ಡೌನ್ಲೋಡ್ ಆಗೇ ಆಗುತ್ತೆ. ಇನ್ನು 2 ದಿವಸ ವೆಯ್ಟ್ ಮಾಡಿ. ಇವತ್ತು ಅಥವಾ ನಾಳೆ ಅಷ್ಟೊತ್ತಿಗೆ ಆಗ್ಬೋದು ಅಂತ ಹೇಳಿದ್ದಾರೆ ಒಡೆಯರ್ ಸರು. ಹಂಗೇನಾದರೂ ಅಪ್ಡೇಟ್ ಆಗೋಕ್ಕೆ ಲೇಟ್ ಗೀಟ್ ಆದರೆ ಇನ್ನೊಂದು 2 ದಿವಸದಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಹುಮ್ನಾಬಾದ ಅಥವಾ ಹುಬ್ಳಿ ಅಂತ ಗೊತ್ತಾಗುತ್ತೆ ಡೇಟು. ಸೊ ಇದು ಆಯ್ತಲ್ಲ ಸ್ನೇಹಿತರೆ. ಇದಾದ್ಮೇಲೆ ಸೊ ಮುಂಚೆ ಒಡೆಯರ್ ಸರ್ ಹೇಳಿದ್ದೇನಪ್ಪ ಅಂದರೆ, HK ಭಾಗದವ್ರಿಗೆ ಏನಲ್ಲಿ ನಡೆಸ್ತಾ ಇದೀವಲ್ಲ ಅವ್ರದ್ದು ಏನಾದರೂ ಡೇಟ್ ಏನಾದರೂ ಮಿಸ್ ಆಗಿದ್ರೆ ಇದು ನಂತರ ನಾವು ಡೇಟ್ ಮಿಸ್ ಮಾಡಿ ಒಂದು 2-3 ದಿವಸ ಕೊಟ್ಟು ನಂತರದಲ್ಲಿ ನಾವು ಬೇರೆ ಅಭ್ಯರ್ಥಿಗಳು ಹಾಕ್ತೀವಿ ಅಂತ ಹೇಳಿದರು. ಬಟ್ ಇವಾಗ ಏನು ಹೇಳ್ತಿದ್ದಾರೆ ಅಂದರೆ, ನಾವು ಡೇಟ್ ಮಿಸ್ ಆದವ್ರಿಗೆ ಇವಾಗಲೇ ಕೊಡಲ್ಲ. ಸೊ ಕಂಪ್ಲೀಟ್ ಆಗಿ ಇದು ಪ್ರೊಸೆಸನ್ನು ಮುಗಿಸ್ಬಿಡ್ತೀವಿ. 2 ಕಡೆ ಅಭ್ಯರ್ಥಿಗಳು ಹಾಕ್ಬಿಟ್ಟು ಎಕ್ಸಾಮ್ ಕಂಪ್ಲೀಟ್ ಆಗಿ ಮುಗಿಸ್ಬಿಡ್ತೀವಿ. ಸೊ ಮುಗಿಸಿದಾದ್ಮೇಲೆ ಸೊ ನೆಕ್ಸ್ಟು ಏನು ಡೇಟ್ ಮಿಸ್ ಆಗಿರ್ತಾರಲ್ಲ ಅವ್ರಿಗೆ ಇನ್ನೊಂದು ಸತಿ ಮತ್ತೆ ಕರಿತೀವಿ. ಇವ್ರದ್ದೆಲ್ಲ ಕಂಪ್ಲೀಟಾಗಿ ಎಕ್ಸಾಮು ಹುಬ್ಳಿ ಮತ್ತು ಹುಮ್ನಾಬಾದ್ 2 ಕೂಡ ಕಂಪ್ಲೀಟಾಗಿ ಡಿಗೆ ಹಾಕಿರೋರಿಗೆ ಕಂಪ್ಲೀಟಾಗಿ ಮುಗಿಸ್ತೀವಿ. ಎಕ್ಸಾಮ್ ಕಂಪ್ಲೀಟಾಗಿ ಮುಗಿಸಿದ ಮೇಲೆ ಸೊ ಇವಾಗ ಏನಾದರೂ ಇವಾಗ ಕರೆಪತ್ರ ಡೌನ್ಲೋಡ್ ಮಾಡ್ಕೊಂಡಾಗ ಅವ್ರಿಗೇನಾದರೂ ಡೇಟ್ ಮಿಸ್ ಆಗಿದ್ರೆ ಅಥವಾ ಕೆಲವೊಂದು ಅಭ್ಯರ್ಥಿಗಳು ಏನಾದರೂ ಡೇಟ್ ಮಿಸ್ ಮಾಡ್ಕೊಂಡಿದ್ರೆ ಅವರಿಗೆ ಮುಂದಿನ ದಿನಗಳಲ್ಲಿ ಹುಬ್ಳಿ ಆದರೂ ಕೊಡ್ಬೋದು ಅಥವಾ ಹುಮ್ನಾಬಾದ್ ಆದರೂ ಕೊಡ್ಬೋದಂತೆ. ಬಟ್ ಅದು ಡೇಟ್ ಮಿಸ್ ಆದವ್ರ ಬಗ್ಗೆ ಇನ್ನೂ ಡಿಸೈಡ್ ಆಗಿಲ್ಲ ಸರ್. ಬಟ್ ಸದ್ಯಕ್ಕೆ ನಾವು ಎಕ್ಸಾಮ್ ಕಂಪ್ಲೀಟ್ ಮಾಡಬೇಕು ಅಂತ ತುಂಬ ಫಾಸ್ಟಾಗಿ ಮಾಡ್ತಾ ಇದ್ದೀವಿ. ಡೇಟ್ ಮಿಸ್ ಆದವ್ರದ್ದು ಇವಾಗಲೇ ಇಟ್ಕೊಳ್ಳಲ್ಲ ನಾವು. ಮತ್ತು ಫೇಸ್ ಮ್ಯಾಚ್ ಆದವ್ರದ್ದು ಕೂಡ ಅಷ್ಟೇ ಇವಾಗಲೇ ಇಟ್ಕೊಳ್ಳಲ್ಲ. ಕಂಪ್ಲೀಟ್ ಎಕ್ಸಾಮ್ ಮುಗಿದ್ಮೇಲೆ ಲಾಸ್ಟಿಗೆ ಡೇಟ್ ಮಿಸ್ ಆದವ್ರದ್ದು, ಅದ್ರ ನಂತರ ಫೇಸ್ ಮ್ಯಾಚ್ ಆದವ್ರಿಗೂ ಡೇಟ್ ಮಿಸ್ ಆದವ್ರದ್ದು ಆದಮೇಲೆ
ಎಲ್ಲಕ್ಕಿಂತ ಲಾಸ್ಟ್ಗೆ ಫೇಸ್ ಮ್ಯಾಚ್ ಆಗದವ್ರದ್ದು ಇಟ್ಕೋತಾರಂತೆ. ಸೊ ಹಾಗಾಗಿ ನೋಡಿ, ನಾವು ಯಾರು HKನವರು ಕೂಡ ಸುಮಾರು ಜನ ಡಿಗೆ ಅಪ್ಲಿಕೇಶನ್ ಹಾಕಿರೋರು ಡೇಟ್ ಮಿಸ್ ಮಾಡ್ಕೊಂಡಿದ್ರಿ. ಬಟ್ ಅವ್ರಿಗೂ ಕೂಡ ಇನ್ನೂ ಒಂದು ಸ್ವಲ್ಪ ದಿನ ಕಾಯಬೇಕಾಗುತ್ತೆ. ಕಂಪ್ಲೀಟ್ ಎಕ್ಸಾಮ್ ಮುಗಿಯೋವರೆಗೂ ಕಾಯಬೇಕಾಗುತ್ತೆ ಡೇಟ್ ಮಿಸ್ ಆದವರು ಯಾರು ಹುಮ್ನಾಬಾದಲ್ಲಿ ಏನು NWKRTC ಅವ್ರು ಏನು ಹುಮ್ನಾಬಾದಲ್ಲಿ ಡೇಟ್ ಮಿಸ್ ಮಾಡ್ಕೊಂಡಿದ್ರಲ್ಲ, ಸೊ ಮಾರ್ಚ್ ಫಸ್ಟ್ ವೀಕಲ್ಲಿ ಮುಗಿಯುತ್ತೆ ಅಂತ ಹೇಳಿದ್ವಿ. ಮುಗಿದಾದ್ಮೇಲೆ ಡೇಟ್ ಮಿಸ್ ಆದವ್ರಿಗೆ ಕರಿಬೋದು ಅಂತ ಹೇಳಿದ್ವಿ. ಬಟ್ ಆ ಥರ ಕರಿಯಲ್ವಂತೆ. ಕಂಪ್ಲೀಟಾಗಿ ಎರಡೂ ಕಡೆ ಟ್ರ್ಯಾಕು ಎಕ್ಸಾಮ್ ಕಂಪ್ಲೀಟಾಗಿ ಮುಗಿಸ್ಬಿಟ್ಟು ಲಾಸ್ಟ್ಗೆ ನಾವು ಈ ಡೇಟ್ ಮಿಸ್ ಆದವ್ರಿಗೆ ಕರಿತೀವಿ. ಆ ಡೇಟ್ ಮಿಸ್ ಆದವ್ರಿಗೆ ಕರೆದಾದ್ಮೇಲೆ ಅದರ ನಂತರ ಏನು ಫೇಸ್ ಮ್ಯಾಚ್ ಆಗದವ್ರು ಇದ್ದಾರಲ್ಲ ಅವ್ರಿಗೆ ಅದರ ನಂತರ ನಾವು ಫೇಸ್ ಮ್ಯಾಚ್ ಆಗದಿರೋರಿಗೆ ಕರಿತೀವಿ. ಎಲ್ಲಕ್ಕಿಂತ ಲಾಸ್ಟ್ಗೆ ಫೇಸ್ ಮ್ಯಾಚ್ ಆಗದಿರೋರಿಗೆ ಕರಿತೀವಿ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಸ್ನೇಹಿತರೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, NWKRTCನವರು ಕೂಡ ಆನ್ಲೈನ್ ರಿಸಲ್ಟ್ ಬಿಡ್ತಾ ಇದ್ದಾರಂತೆ. ಅದಕ್ಕೆ ನಾವು ತಯಾರಿ ಮಾಡ್ಕೋತಾ ಇದ್ದೀವಿ. ಆದಷ್ಟು ಬೇಗ ನಾವು ಕೂಡ ಏನು ಇಲ್ಲಿವರೆಗೂ ಏನು ಡಿಕಾಮ್ಸ್ ಇದು ಏನು ಅಭ್ಯರ್ಥಿಗಳು ಪರೀಕ್ಷೆಯನ್ನು ಕೊಟ್ಟಿದ್ದಾರಲ್ವ ಹುಮ್ನಾಬಾದು ಅಥವಾ ಹುಬ್ಬಳ್ಳಿಯಲ್ಲಿ, ಸೊ ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ಗಳು ತೊಗೊಂಡಿದ್ದಾರೆ ಅನ್ನೋದು ಅವರು ಕೂಡ ಆದಷ್ಟು ಬೇಗ ಆನ್ಲೈನ್ ರಿಸಲ್ಟು ಬಿಡ್ತೀವಿ ಅಂತ ಒಡೆಯರ್ ಸರೇ ಹೇಳಿದ್ದಾರೆ. ಸೊ ಅದು ಯಾವ ವೆಬ್ಸೈಟಲ್ಲಿ ಬಿಡ್ತಾರೆ ಏನು ಅಂತ ಇನ್ನೂ ನಮಗೆ ಮಾಹಿತಿ ಬಂದಿಲ್ಲ. ಸೊ ಮಾಹಿತಿ ಬಂದರೆ ಅದ್ರ ಬಗ್ಗೆನೂ ಕೂಡ ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ? ಸೊ ವಿಡಿಯೋ ಹೇಗೆ ಅನ್ನಿಸ್ತಿದೆ ಸ್ನೇಹಿತರೆ, ದಯವಿಟ್ಟು ನಮ್ಮ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಮತ್ತು ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಈ ಮಾಹಿತಿ ಏನಾದರೂ ನಿಮ್ಮ ಸ್ನೇಹಿತರಿಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಅವ್ರಿಗೂ ಕೂಡ ನಮ್ಮ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಸ್ನೇಹಿತರೆ. ಮತ್ತು ನೀವೇನಾದರೂ ಇನ್ನೂ ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಫೇಸ್ಬುಕ್ ಪೇಜು ಕೂಡ ಫಾಲೋ ಮಾಡ್ಕೊಳ್ಳಿ. ಅದ್ರ ಲಿಂಕು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ನೀವೇನಾದರೂ ಇನ್ನೂ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ವಾಟ್ಸಪ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗಿ, ಅದ್ರ ಲಿಂಕು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೇನಾದರೂ ಮಾಹಿತಿ ಇದ್ದರೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.